ವನಜಳಿಗೆ ಮದುವೆಯಾಗಲು ಇಷ್ಟ ಇಲ್ಲದಿದ್ದರೂ ಕೂಡ ಒಬ್ಬ ಸೀದಾಸಾದ ಹುಡುಗನ ಜೊತೆ ಮದುವೆ ಆಯಿತು. ಆ ಹುಡುಗನ ಮನೆಯಲ್ಲಿ ಅವನು ಮತ್ತು ಅವನ ಅಮ್ಮ ಬಿಟ್ಟರೆ ಬೇರೆ ಯಾರೂ ಇರಲಿಲ್ಲ. ಆ ಹುಡುಗನಿಗೆ ವರದಕ್ಷಿಣೆ ರೂಪದಲ್ಲಿ ತುಂಬಾ ಹಣ ಮತ್ತು ಸಾಮಾನುಗಳು ಬಂದಿದ್ದವು. ಆದರೆ ವನಜ ಬೇರೊಬ್ಬರನ್ನು ಪ್ರೀತಿಸುತ್ತಿದ್ದಳು. ಈಗ ವನಜಳ ಮದುವೆ ಅವಳಿಗೆ ಇಷ್ಟವಿಲ್ಲದಿದ್ದರೂ ಮತ್ತೊಂದು ಹುಡುಗನ ಜೊತೆ ಮದುವೆ ನಡೆದು ಹೋಯಿತು. ಈಗ ಪ್ರಥಮ ರಾತ್ರಿಯ ದಿನವೂ ಕೂಡ ಬಂದಿತ್ತು. ಆ ದಿನ ರಾತ್ರಿ ಹುಡುಗ ಹಾಲನ್ನು ತೆಗೆದುಕೊಂಡು ರೂಮಿಗೆ ಬಂದನು ಮತ್ತು ವನಜ ಅಂದರೆ ಅವನ ಪತ್ನಿಯ ಬಳಿ ಕುಳಿತುಕೊಂಡನು. ಆಗ ವನಜ ಸಿಟ್ಟಿನಿಂದ ನನ್ನನ್ನು ಒಂಟಿಯಾಗಿರಲು ಬಿಡು ಎಂದು ಹೇಳಿದಳು. ಅವಳ ಈ ಮಾತು ಕೇಳಿ ವನಜಳ ಗಂಡ ತುಂಬಾ ದುಃಖಿತನಾದನು. ಆದರೂ ಹೊರಗಡೆ ತೋರ್ಪಡಿಸಿಕೊಳ್ಳದೆ ಖುಷಿಯಿಂದ ಅವಳಿಗೆ ಹೇಳಿದನು, ನೀನು ರೆಸ್ಟ್ ತೆಗೆದುಕೋ, ನಾನು ನಿನಗಾಗಿ ಹಾಲನ್ನು ತೆಗೆದುಕೊಂಡು ಬಂದಿದ್ದೆ. ಇಷ್ಟು ಹೇಳಿ ಅವನು ಕೋಣೆಯಿಂದ ಹೊರಬಂದನು. ವನಜ ಅವನೊಟ್ಟಿಗೆ ಜಗಳವಾಡಲು ಕಾಯ್ದುಕೊಂಡಿದ್ದಳು, ಏಕೆಂದರೆ ಅವನನ್ನು ಅವಳಿಗೆ ಇಷ್ಟವಿರಲಿಲ್ಲ. ಅವಳ ಮನಸ್ಸಿನಲ್ಲಿ ಅಂದುಕೊಂಡಳು, ಅವನು ಏಕೆ ಜಗಳ ಮಾಡಲಿಲ್ಲ? ಜಗಳ ಮಾಡಿದರೆ ನಾನು ಅವನಿಂದ ಈಗಲೇ ವಿಚ್ಛೇದನವನ್ನು ಪಡೆದುಕೊಳ್ಳಬಹುದಿತ್ತು. ಈಗ ವನಜ ತನ್ನ ಗಂಡನ ಮನೆಗೆ ಬಂದು 3-4 ದಿನಗಳು ಕಳೆದಿದ್ದವು. ಆದರೆ ಅವಳಂತೂ ಇಡೀ ದಿನ ತನ್ನ ಬಾಯ್ಫ್ರೆಂಡ್ನೊಂದಿಗೆ ಫೋನ್ನಲ್ಲಿ ಮಾತನಾಡುತ್ತಿದ್ದಳು. ಮತ್ತೊಂದು ಕಡೆ ಗಂಡನ ತಾಯಿ ಅಂದರೆ ಅವಳ ಅತ್ತೆ ಇಡೀ ದಿನ ಮನೆಯ ಕೆಲಸವನ್ನು ಮಾಡುತ್ತಿದ್ದಳು. ಎಲ್ಲರಿಗೂ ಅಡುಗೆಯನ್ನು ಕೂಡ ಅತ್ತೆ ಮಾಡುತ್ತಿದ್ದಳು. ವನಜ ಯಾವ ಮನೆ ಕೆಲಸವನ್ನು ಮಾಡುತ್ತಾ ಇರಲಿಲ್ಲ. ಆದರೂ ಅತ್ತೆಯ ಮುಖದ ಮೇಲೆ ಇಡೀ ದಿನ ನಗು ಇರುತ್ತಿತ್ತು. ಅವಳು ತನ್ನ ಸೊಸೆಯೊಂದಿಗೆ ಯಾವುದೇ ವಿಷಯಕ್ಕಾಗಿ ಜಗಳ ಮಾಡುತ್ತಿರಲಿಲ್ಲ. ಗಂಡನೂ ಕೂಡ ಏನು ಮಾತನಾಡುತ್ತಿರಲಿಲ್ಲ. ಅವಳ ಗಂಡ ಒಂದು ಚಿಕ್ಕ ಕಂಪನಿಯಲ್ಲಿ ಒಂದು ಸಣ್ಣ ನೌಕರಿಯನ್ನು ಮಾಡುತ್ತಿದ್ದನು. ಅವನು ತುಂಬಾ ಪ್ರಾಮಾಣಿಕ ಹಾಗೂ ಕಠಿಣ ಪರಿಶ್ರಮಿಯಾಗಿದ್ದ. ಅವನು ಯಾವಾಗಲೂ ಕೆಲಸಕ್ಕೆ ಹೋಗುತ್ತಿದ್ದನು. ಸಂಜೆ ಸುಸ್ತಾಗಿ ಮನೆಗೆ ಬರುತ್ತಿದ್ದನು. ಮನೆಗೆ ಬಂದಾಗ ವನಜ ಅವನಿಗೆ ಒಂದು ಗ್ಲಾಸ್ ನೀರು ಕೂಡ ಕೊಡುತ್ತಿರಲಿಲ್ಲ. ಅವನನ್ನು ವಿಚಾರಿಸುತ್ತಾ ಇರಲಿಲ್ಲ. ಈಗ ಇವರಿಬ್ಬರ ಮದುವೆಯಾಗಿ ಸುಮಾರು 1 ತಿಂಗಳು ಕಳೆದಿತ್ತು. ಈಗ ಇಷ್ಟರವರೆಗೆ ಅವರಿಬ್ಬರೂ ಒಟ್ಟಿಗೆ ಮಲಗಿರಲಿಲ್ಲ. ಹುಡುಗ ತುಂಬಾ ಶಾಂತ ಸ್ವಭಾವದವನಾಗಿದ್ದನು. ಅವನು ತನ್ನ ಹೆಂಡತಿಗೆ ಅವಳು ಏನೇ ಮಾಡಿದರೂ ಏನನ್ನು ಹೇಳುತ್ತಿರಲಿಲ್ಲ. ಆದರೂ ಅವನು ತನ್ನ ಹೆಂಡತಿಗೆ ಸ್ವತಃ ತಾನೇ ಊಟವನ್ನು ತಂದುಕೊಡುತ್ತಿದ್ದನು. ಆದರೆ ವನಜ ಅವಳ ಗಂಡನೊಟ್ಟಿಗೆ ಕುಳಿತು ಎಂದಿಗೂ ಊಟವನ್ನು ಮಾಡುತ್ತಿರಲಿಲ್ಲ. ತನ್ನ ಊಟವನ್ನು ತನ್ನ ಕೋಣೆಯಲ್ಲಿ ಬೇರೆಯಾಗಿ ಕುಳಿತು ಊಟ ಮಾಡುತ್ತಿದ್ದಳು. ವನಜಳಿಗೆ ವರದಕ್ಷಿಣೆ ರೂಪದಲ್ಲಿ ಒಂದು ಸ್ಕೂಟಿಯನ್ನು ಕೊಡಲಾಗಿತ್ತು. ಗಂಡ ಆಫೀಸಿಗೆ ಹೊರಟ ಅರ್ಧ ಗಂಟೆಯಲ್ಲಿ ವನಜ ಕೂಡ ಸ್ಕೂಟಿಯನ್ನು ತೆಗೆದುಕೊಂಡು ತನ್ನ ಬಾಯ್ಫ್ರೆಂಡ್ ಅನ್ನು ಭೇಟಿಯಾಗಲು ಹೊರಟು ಹೋಗುತ್ತಿದ್ದಳು. ಗಂಡ ಆಫೀಸ್ನಿಂದ ಬರುವ ಮೊದಲೇ ಅವಳು ಮನೆಗೆ ಬಂದು ಸೇರುತ್ತಿದ್ದಳು. ಒಂದು ದಿನ ಗಂಡನಿಗೆ ಆಫೀಸ್ ರಜೆ ಇತ್ತು. ಆ ದಿನ ಅವನು ಮನೆಯಲ್ಲಿದ್ದನು. ಆಗ ವನಜ ಏನಾದರೂ ಒಂದು ಜಗಳ ತೆಗೆಯಬೇಕೆಂದು ಅಂದುಕೊಂಡಿದ್ದಳು. ಅತ್ತೆ ಸರಿಯಾಗಿ ಅಡುಗೆ ಮಾಡಿದ್ದರೂ ಕೂಡ ಅಡುಗೆ ಚೆನ್ನಾಗಿಲ್ಲ ಎಂದು ಅತ್ತೆಯೊಂದಿಗೆ ಜಗಳ ತೆಗೆದು ಇದೊಂದು ಊಟವೇ ಎನ್ನುತ್ತಾ ಹೊರಕ್ಕೆಸೆದಳು. ಇದನ್ನು ನೋಡಿ ಮಗನಿಗೆ ಗಂಡನಿಗೆ ತುಂಬಾ ಕೋಪ ಬಂದಿತ್ತು. ಗಂಡ ಇದೇ ಸಿಟ್ಟಿನಲ್ಲಿ ತನ್ನ ಪತ್ನಿಯ ಕೆನ್ನೆಗೆ ಒಂದು ಬಾರಿಸಿದನು. ಆದರೂ ಅವಳ ಅತ್ತೆ ತನ್ನ ಮಗನಿಗೆ ಬೈದಳು. ಆದರೆ ವನಜಳಿಗೆ ಈಗ ಜಗಳದ ಒಂದು ನೆಪ ಬೇಕಾಗಿತ್ತು. ಈಗ ಅವಳಿಗೆ ಒಂದು ಚಾನ್ಸ್ ಸಿಕ್ಕಿತು. ತಕ್ಷಣ ಅವಳು ಸಿಟ್ಟಿನಿಂದ ಏನನ್ನೂ ಹೇಳದೆ ತನ್ನ ಸ್ಕೂಟಿಯನ್ನು ತೆಗೆದುಕೊಂಡು ಬಾಯ್ಫ್ರೆಂಡ್ನನ್ನು ಭೇಟಿಯಾಗಲು ಬಂದಳು ಮತ್ತು ತನ್ನ ಬಾಯ್ಫ್ರೆಂಡ್ ಬಳಿ ಹೇಳಿದಳು, ಈಗ ನಾನು ಒಂದು ಕ್ಷಣವೂ ಕೂಡ ಆ ಮನೆಯಲ್ಲಿ ಇರುವುದಿಲ್ಲ. ಇಂದು ಆ ಹಳ್ಳಿ ಗಮಾರ ನನ್ನ ಮೇಲೆ ಕೈ ಮಾಡಿ ತುಂಬಾ ತಪ್ಪು ಮಾಡಿದ್ದಾನೆ ಎಂದಾಗ ಅವಳ ಬಾಯ್ಫ್ರೆಂಡ್ ಹೇಳಿದನು, ನಿನಗೆ ನಾನು ಮೊದಲಿನಿಂದಲೂ ಹೇಳುತ್ತಾ ಬಂದಿದ್ದೇನೆ ವನಜ, ನೀನು ನನ್ನೊಂದಿಗೆ ಓಡಿ ಬಾ, ಎಲ್ಲಾದರೂ ದೂರ ಓಡಿ ಹೋಗೋಣ. ಆದರೆ ನೀನು ಒಬ್ಬಳು ಇಂದು ನಾಳೆ ಎಂದು ಹೇಳುತ್ತಾ ಬಂದಿದ್ದೀಯಾ. ಆಗ ವನಜ ಹೇಳಿದಳು, ಮದುವೆಯಾದ ದಿನ ನಾನು ನಿನ್ನ ಬಳಿ ಬಂದಿದ್ದೆ, ನೀನೇ ನನ್ನನ್ನು ಮರಳಿ ಮನೆಗೆ ಕಳಿಸಿಕೊಟ್ಟಿದ್ದೆ. ಆಗ ಬಾಯ್ಫ್ರೆಂಡ್ ಹೇಳಿದನು, ಬರಿಗೈಯಲ್ಲಿ ನಾವು ಎಲ್ಲಿಯವರೆಗೆ ಓಡಬೇಕು ಹೇಳು, ನಾನು ನಿನಗೆ ಮೊದಲೇ ಹೇಳಿದ್ದೆ, ಹಣ ಮತ್ತು ಆಭರಣವನ್ನು ಜೊತೆಗೆ ತೆಗೆದುಕೊಂಡು ಬಾ ಎಂದು ಹೇಳಿದ್ದೆ. ಆದರೆ ನೀನು ಬರಿಗೈಯಲ್ಲಿ ನನ್ನ ಬಳಿ ಓಡಿ ಬಂದಿದ್ದೆ. ಅಷ್ಟಕ್ಕೂ ನಾವು ದೂರ ಓಡಿ ಹೋಗಿ ಹೊಸ ಜಾಗದಲ್ಲಿ ನಮ್ಮ ಜೀವನ ಸಾಗಿಸಲು ಹಣ ಬೇಕಲ್ಲವೇ? ಆದರೆ ಮತ್ತೊಂದು ವಿಷಯ, ನಾನು ಯಾವಾಗ ನಿನ್ನ ಬಳಿ ಬರುತ್ತೇನೋ ಅಥವಾ ನಿನ್ನನ್ನು ಮುಟ್ಟಲು ಪ್ರಯತ್ನಿಸುತ್ತೇನೋ ಆಗ ನೀನು ತುಂಬಾ ನಖರ ತೋರಿಸುತ್ತೀಯಾ. ಯಾವಾಗಲೂ ಒಂದೇ ಮಾತು ಆಡುತ್ತೀಯಾ, ಈ ಪ್ರೀತಿ ಪ್ರೇಮ ಎಲ್ಲ ಮದುವೆಯಾದ ನಂತರವೇ ಎಂದು ಹೇಳುತ್ತೀಯಾ. ಆಗ ವನಜ ಸಿಟ್ಟಿನಲ್ಲಿ ಹೇಳಿದಳು, ಹೌದು, ಇದೆಲ್ಲವೂ ಮದುವೆಯಾದ ನಂತರವೇ ಚೆನ್ನಾಗಿರುತ್ತದೆ ಮತ್ತು ನಾನು ನಿನ್ನವಳೇ ಅಲ್ಲವೇ. ನಾನು ಈಗಲೂ ಒಬ್ಬಳು ಕನ್ಯೆಯಾಗಿ ಇದ್ದೇನೆ ಮತ್ತು ಮದುವೆಯಾದ ಮೇಲೆ ಆ ಹಳ್ಳಿ ಗಮಾರನ ಜೊತೆ ಒಂದು ದಿನವೂ ಮಲಗಿಲ್ಲ, ಏಕೆಂದರೆ ನಾನು ನಿನ್ನನ್ನು ಮನಸಾರೆ ಪ್ರೀತಿಸುತ್ತಿದ್ದೇನೆ. ಈಗ ನೀನು ನನ್ನ ಹಣೆಯಲ್ಲಿ ಸಿಂಧೂರವಿಟ್ಟು ನನ್ನನ್ನು ಮದುವೆಯಾಗಬೇಕೆಂದು ನಾನು ಬಯಸುತ್ತೇನೆ. ಆನಂತರ ನಾನು ನಿನ್ನವಳಾಗುತ್ತೇನೆ. ಆನಂತರ ನೀನು ನಿನಗೆ ಇಷ್ಟ ಬಂದಂತೆ ಹಗಲು ರಾತ್ರಿ ನನ್ನ ಪ್ರೀತಿಸಬಹುದು. ಆಗ ಅವಳ ಬಾಯ್ಫ್ರೆಂಡ್ ಹೇಳಿದನು, ಸರಿ,
ನಾನು ನಿನ್ನನ್ನು ಮದುವೆಯಾಗುತ್ತೇನೆ. ಕನಿಷ್ಠವೆಂದರೂ ನೀನು ಇಂದು ಸಂಜೆ ಒಳಗಾಗಿ 7 ಲಕ್ಷ ಹಣವನ್ನು ತೆಗೆದುಕೊಂಡು ಬಾ. ನಾನು ನಿನಗೆ ಒಂದು ಹೋಟೆಲ್ನ ಅಡ್ರೆಸ್ ನೀಡುತ್ತೇನೆ. ನೀನು ಆ ಹೋಟೆಲಿಗೆ ರಾತ್ರಿ 10 ಗಂಟೆಯವರೆಗೆ ಬಂದು ತಲುಪು ಎಂದಾಗ ವನಜ ಹೇಳಿದಳು, ಆ ಹಳ್ಳಿಯ ಗಮಾರನ ಬಳಿ ಹಣವೆಲ್ಲಿಂದ ಬರಬೇಕು? ನನ್ನ ಅಪ್ಪ ವರದಕ್ಷಿಣ ರೂಪದಲ್ಲಿ ಅವನಿಗೆ 3 ಲಕ್ಷ ಹಣ ಮತ್ತು ನನಗೆ ತುಂಬಾ ಆಭರಣಗಳನ್ನು ನೀಡಿದರು. ಆಭರಣಗಳಂತೂ ನನ್ನ ಬಳಿ ಇದೆ, ಆದರೆ ಅದೆಲ್ಲವನ್ನೂ ಆ ಗಮಾರ ಕಬೋರ್ಡ್ನಲ್ಲಿ ಲಾಕ್ ಮಾಡಿ ಇಟ್ಟಿದ್ದಾನೆ. ನಾನು ಹೇಗಾದರೂ ಮಾಡಿ ಆ ಕಬೋರ್ಡ್ನ ಚಾವಿಯನ್ನು ಪಡೆದು ಎಲ್ಲಾ ಆಭರಣಗಳನ್ನು ತೆಗೆದುಕೊಂಡು ಎಂದೆಂದಿಗೂ ನಿನ್ನವಳಾಗಿ ಜೊತೆಯಾಗಲು ನಿನ್ನ ಬಳಿ ಬರುತ್ತೇನೆ. ಇಷ್ಟು ಹೇಳಿ ವನಜ ತನ್ನ ಗಂಡನ ಮನೆಗೆ ಬಂದಳು. ವನಜ ಮನೆಗೆ ಬಂದು ತನ್ನ ಗಂಡ ಮತ್ತು ಅತ್ತೆಯೊಂದಿಗೆ ಜಗಳ ಮಾಡಲು ಶುರುವಿಟ್ಟುಕೊಂಡಳು. ಅವರ ಮೇಲೆ ಅರಿಹಾಯ್ದಳು. ಆದರೆ ವಿಚಿತ್ರವೇನೆಂದರೆ ವನಜ ಒಬ್ಬಳೇ ಕಿರಚುತ್ತಿದ್ದಳು. ಅವಳ ಅತ್ತೆ ಮತ್ತು ಗಂಡ ಇಬ್ಬರೂ ಶಾಂತವಾಗಿದ್ದರು. ಆಗ ತಕ್ಷಣ ವನಜ ತನ್ನ ಕೋಣೆಗೆ ಹೊರಟು ಬಂದಳು. ಆಕಸ್ಮಿಕವಾಗಿ ವನಜಳ ಮೊಬೈಲ್ಗೆ ಅವಳ ಬಾಯ್ಫ್ರೆಂಡ್ನ ಮೆಸೇಜ್ ಬರುತ್ತದೆ. ಯಾವಾಗ ಹಣವನ್ನು ತೆಗೆದುಕೊಂಡು ಬರ್ತೀಯಾ ಎಂದಾಗ ವನಜ ಆ ಮೆಸೇಜಿಗೆ ಉತ್ತರವನ್ನು ನೀಡಿದಳು. ಸ್ವಲ್ಪ ತಡೆದುಕೋ, ನಾನು ಸರಿಯಾದ ಸಮಯಕ್ಕೆ ಬಂದು ತಲುಪುತ್ತೇನೆ. ಅಷ್ಟರಲ್ಲಿ ಅವಳ ಗಂಡ ಬಾಗಿಲನ್ನು ಬಡಿದನು ಮತ್ತು ತನ್ನ ಹೆಂಡತಿಯಲ್ಲಿ ಹೇಳಿದನು, ಊಟ ಮಾಡು ಎಂದಾಗ ವನಜ ಹೇಳಿದಳು, ನೀನು ಈ ಕಬೋರ್ಡ್ನ ಚಾವಿಯನ್ನು ಕೊಡುತ್ತೀಯ ಎಂದಾದರೆ ನಾನು ಊಟ ಮಾಡುತ್ತೇನೆ. ಆಗ ತಕ್ಷಣ ಗಂಡನು ಬಾಗಿಲ ಕೆಳಗಿಂದ ಚಾವಿಯನ್ನು ನೀಡುತ್ತಾ ಹೇಳಿದನು, ಚಾವಿಯನ್ನು ತೆಗೆದುಕೋ, ನಿನ್ನ ಕೆಲಸ ಮುಗಿಸಿ ಊಟ ಮಾಡು. ಇಲ್ಲಿಯವರೆಗೂ ನಾನು ಮತ್ತು ಅಮ್ಮ ಇಬ್ಬರೂ ಊಟ ಮಾಡಿಲ್ಲ. ಇಂದು ನಾವು ಎಲ್ಲರೂ ಒಟ್ಟಿಗೆ ಕುಳಿತು ಊಟ ಮಾಡೋಣ ಎಂದು ಅಮ್ಮ ಹೇಳಿದ್ದಾಳೆ. ಆಗ ವನಜ ಹೇಳಿದಳು, ನೀನು ಮತ್ತು ಅಮ್ಮ ಇಬ್ಬರೂ ಊಟ ಮಾಡಿ, ನಾನು ಹೊರಗಿನಿಂದ ಊಟ ಮಾಡಿಕೊಂಡು ಬಂದಿದ್ದೇನೆ. ಇದನ್ನು ಕೇಳಿ ಅವಳ ಗಂಡ ಅಲ್ಲಿಂದ ಹೊರಟು ಬಂದನು. ಈಗ ವನಜ ತಕ್ಷಣ ಚಾವಿಯನ್ನು ತೆಗೆದುಕೊಂಡು ಕಬೋರ್ಡ್ ಓಪನ್ ಮಾಡಿದಳು. ಓಪನ್ ಮಾಡಿ ನೋಡಿದಾಗ ಒಳಗಿನ ದೃಶ್ಯವನ್ನು ನೋಡಿ ಅವಳು ದಂಗಾದಳು. ವರದಕ್ಷಿಣೆಯ ಎಲ್ಲಾ 3 ಲಕ್ಷ ಹಣ, ಆಭರಣಗಳು ಎಲ್ಲವೂ ಹಾಗೆ ಸೇಫ್ ಆಗಿದ್ದವು. ಜೊತೆಗೆ ಒಂದು ಡೈರಿ ಕೂಡ ಇತ್ತು. ಅವಳು ಆ ಡೈರಿಯನ್ನು ಎತ್ತಿಕೊಂಡು ಓದಲು ಶುರು ಮಾಡಿದಳು. ಆ ಡೈರಿಯಲ್ಲಿ ಹೀಗೆ ಬರೆದಿತ್ತು, ಪ್ರೀತಿಯ ವನಜ, ನೀನು ಮತ್ತೊಬ್ಬ ಹುಡುಗನನ್ನು ಪ್ರೀತಿಸುತ್ತಿದ್ದೀಯ ಎಂದು ನನಗೆ ಹಾಗೂ ನಿನ್ನ ತಂದೆಗೆ ಚೆನ್ನಾಗಿ ಗೊತ್ತು. ನೀನು ಯಾವ ಹುಡುಗನನ್ನು ಪ್ರೀತಿ ಮಾಡುತ್ತಿದ್ದೀಯೋ ಆ ಹುಡುಗನಿಗೆ ಈ ಮೊದಲೇ ಮದುವೆಯಾಗಿದೆ ಎಂದು ನಿನ್ನ ತಂದೆ ಪತ್ತೆ ಹಚ್ಚಿದ್ದಾರೆ. ಆ ಹುಡುಗನು ನಿನ್ನಂತಹ ಹಲವಾರು ಹುಡುಗಿಯರಿಗೆ ಮೋಸ ಮಾಡಿದ್ದಾನೆ. ಆ ಹುಡುಗನ ಬಗ್ಗೆ ನಿನ್ನ ತಂದೆಯವರಿಗೆ ನಿನ್ನ ಬಳಿ ಏನನ್ನೂ ಹೇಳಿಕೊಳ್ಳಲು ಆಗಲಿಲ್ಲ, ಏಕೆಂದರೆ ಅವರಿಗೆ ಗೊತ್ತಿತ್ತು, ಈ ಪ್ರೀತಿ ಅಮಲು ತನ್ನವರನ್ನು ಪರಕೀಯರನ್ನು ತನ್ನವರನ್ನಾಗಿ ಮಾಡುವಂತೆ ಕಾಣುವಂತೆ ಮಾಡುತ್ತದೆ ಎಂದು ಅವರು ಅಂದುಕೊಂಡಿದ್ದರು. ಅದರಿಂದ ನಿನ್ನ ತಂದೆಯವರು ನನ್ನ ಮುಂದೆ ಕೈಜೋಡಿಸಿ ಹೀಗೆ ಹೇಳಿದರು, ನೀನು ನನ್ನ ಮಗಳನ್ನು ಯಾವಾಗಲೂ ಚೆನ್ನಾಗಿ ನೋಡಿಕೋ. ಮತ್ತೆ ಅವಳು ಏನು ಮಾಡಿದರೂ ನೀನು ಅವಳ ಕೈಬಿಡಬೇಡ. ಒಬ್ಬ ತಂದೆಯ ಬಾಯಿಂದ ತನ್ನ ಮಗಳ ಈ ರೀತಿಯ ಕಥೆಯನ್ನು ಕೇಳಿ ನನ್ನ ಕಣ್ಣು ಕೂಡ ತುಂಬಿ ಬಂದಿತ್ತು. ಆಗ ನಾನು ಒಂದು ನಿರ್ಧಾರಕ್ಕೆ ಬಂದೆ. ಒಬ್ಬ ಒಳ್ಳೆಯ ಗಂಡನಾಗಿ ನನಗೆ ಗೌರವ ದೊರೆಯಲಿ ಅಥವಾ ಬಿಡಲಿ, ಆದರೆ ಒಬ್ಬ ಒಳ್ಳೆಯ ಅಳಿಯನಾಗಿ ನಾನು ಗೌರವವನ್ನು ಉಳಿಸಿಕೊಳ್ಳಬೇಕು ಎಂದು ನಾನು ನಿರ್ಧರಿಸಿ ನನಗೆ ವರದಕ್ಷಿಣೆಯಾಗಿ ಬಂದ ಹಣ ಮತ್ತು ಆಭರಣಗಳನ್ನು ಕಬೋರ್ಡ್ನಲ್ಲಿ ಹಾಗೆ ಇಟ್ಟಿದ್ದೇನೆ. ಏಕೆಂದರೆ ವರದಕ್ಷಿಣೆಯ ಹೆಸರು ಕೇಳಿದರೆ ನನಗೆ ಯಾವಾಗಲೂ ಕೋಪ ಬರುತ್ತದೆ. ಈ ವರದಕ್ಷಿಣೆಯಿಂದಾಗಿಯೇ ನಾನು ನನ್ನ ತಂಗಿ ಹಾಗೂ ನನ್ನ ತಂದೆಯನ್ನು ಕಳೆದುಕೊಂಡಿದ್ದೇನೆ. ನನ್ನ ತಂದೆಯ ಕೊನೆಯ ಮಾತು ಕೂಡ ಇದೇ ಆಗಿತ್ತು, ಹೆಣ್ಣು ಮಗಳ ತಂದೆಯಿಂದ ಎಂದಿಗೂ 1 ಪೈಸೆ ವರದಕ್ಷಿಣೆಯನ್ನು ತೆಗೆದುಕೊಳ್ಳಬೇಡ ಎಂದಿದ್ದರು. ಮತ್ತು ಆ ಡೈರಿಯಲ್ಲಿ ಹೀಗೆ ಕೂಡ ಬರೆಯಲಾಗಿತ್ತು, ಇಂದಿನಿಂದ ನೀನು ಸ್ವತಂತ್ರಳು, ನಿನಗೆ ಎಲ್ಲಿಗೆ ಬೇಕು ಅಲ್ಲಿಗೆ ನೀನು ಹೋಗಬಹುದು. ನಾನು ಇದೇ ಡೈರಿಯ ಮಧ್ಯದಲ್ಲಿ ವಿಚ್ಛೇದನದ ಪೇಪರ್ನು ಕೂಡ ಇಟ್ಟಿದ್ದೇನೆ. ಪೇಪರ್ನಲ್ಲಿ ಈ ಮೊದಲೇ ನಾನು ಸಹಿ ಮಾಡಿದ್ದೇನೆ. ಒಂದು ವೇಳೆ ಈ ಹಳ್ಳಿ ಗಮಾರನೊಂದಿಗೆ ಬಾಳಲು ಸಾಧ್ಯವಿಲ್ಲ ಎಂದಾದರೆ ನೀನು ಕೂಡ ಈ ವಿಚ್ಛೇದನ ಪೇಪರ್ಗೆ ಸಹಿ ಮಾಡಬಹುದು. ಎಲ್ಲಾ ಹಣ ಮತ್ತು ಆಭರಣಗಳನ್ನು ತೆಗೆದುಕೊಂಡು ನೀನು ಹೊರಟು ಹೋಗಬಹುದು. ಈಗ ವನಜ ಡೈರಿಯನ್ನು ಓದಿ ಹೈರಾಣಾಗಿ ಹೋದಳು. ಅವಳಿಗೆ ಇಷ್ಟವಿಲ್ಲದಿದ್ದರೂ ಈಗ ಅವಳ ಗಂಡನ ಮಾತುಗಳು ಅವಳ ಮನಸ್ಸಿಗೆ ನಾಟಿತು. ಅವಳಿಗೆ ಇಷ್ಟವಿಲ್ಲದಿದ್ದರೂ ತನ್ನ ಹಳ್ಳಿಯ ಗುಗ್ಗುಪತಿಯ ಪ್ರೀತಿಯಲ್ಲಿ ಮುಳುಗಿದಳು ಮತ್ತು ಬಿಕ್ಕಿ ಬಿಕ್ಕಿ ಅತ್ತಳು. ಡೈರಿಯಲ್ಲಿ ಮುಂದೆ ಕೂಡ ಬರೆಯಲಾಗಿತ್ತು, ನಾನು ನಿನ್ನ ಕೆನ್ನೆಗೆ ಏಕೆ ಬಾರಿಸಿದೆ? ಏಕೆಂದರೆ ನೀನು ನನ್ನ ಅಮ್ಮನಿಗೆ ಕೆಟ್ಟದಾಗಿ ಬೈದಿದ್ದೀಯಾ ಅಲ್ವಾ? ನನ್ನ ಕಣ್ಣ ಮುಂದೆ ತನ್ನ ಅಮ್ಮನ ಮರ್ಯಾದೆ ಹೋಗುವುದು ಯಾವ ಮಗ ಸಹಿಸಿಕೊಳ್ಳುತ್ತಾನೆ? ಹಾಗೆ ಸಹಿಸಿಕೊಂಡರೆ ಅವನು ಮಗ ಹೇಗಾಗುತ್ತಾನೆ? ಅದರಿಂದ ನನ್ನನ್ನು ಕ್ಷಮಿಸು. ನನಗಾಗಿ ನನ್ನ ಅಮ್ಮ ದೇವರಿದ್ದಂತೆ. ನಾನು ನಿನ್ನನ್ನು ಮದುವೆ ಮಾಡಿಕೊಂಡು ಬಂದಿರುವುದು ನಿನ್ನನ್ನು ನನ್ನ ಜೊತೆಗಾರ್ತಿಯನ್ನಾಗಿ ಮಾಡಿಕೊಳ್ಳುವುದಕ್ಕಾಗಿ ಹೊರತು ನಿನ್ನೊಂದಿಗೆ ಒತ್ತಾಯ ಬಲಾತ್ಕಾರ ಮಾಡುವುದಕ್ಕಲ್ಲ. ನಿನಗೆ ನನ್ನ ಮೇಲೆ ಪ್ರೀತಿ ಇದೆಯೋ ಇಲ್ಲವೋ ಗೊತ್ತಿಲ್ಲ, ಆದರೆ ನಾನಂತೂ ನಿನ್ನನ್ನು ಕೊನೆಯವರೆಗೂ ಪ್ರೀತಿಸುತ್ತಾ ಇರುತ್ತೇನೆ. ಈಗ ನಿರ್ಧಾರ ನಿನ್ನ ಕೈಯಲ್ಲಿದೆ. ಈಗ ವನಜೆ ನಿಜವಾಗಲೂ ಮಧುಮಗಳಾಗಿದ್ದಳು. ಅವಳ ಕಣ್ಣಿಂದ ಕಣ್ಣೀರು ಸುರಿಯತೊಡಗಿತು.
ಆಕಸ್ಮಿಕವಾಗಿ ವನಜಳ ಬಾಯ್ ಫ್ರೆಂಡ್ನ ಫೋನ್ ಬಂತು. ಈಗ ವನಜ ಸಿಟ್ಟಿನಿಂದ ಫೋನನ್ನು ಸ್ವಿಚ್ ಆಫ್ ಮಾಡಿ ಸಿಮ್ ಕಾರ್ಡನ್ನು ತೆಗೆದು ಅದನ್ನು ತುಂಡರಿಸಿದಳು. ಈಗ ಅವಳಿಗೆ ಎಲ್ಲವೂ ಅರ್ಥವಾಗಿತ್ತು. ಅವಳು ಯಾರನ್ನು ಪ್ರೀತಿಸುತ್ತಿದ್ದಳೋ ಅವನು ಅವಳ ಹಣವನ್ನು ಪ್ರೀತಿಸುತ್ತಿದ್ದನು, ಆದರೆ ನಿಜವಾಗಿ ಪ್ರೀತಿಸುವವನು ತನ್ನ ಗಂಡನೇ ಆಗಿದ್ದನು. ಅವನು ತನ್ನ ತಂದೆಯ ಮರ್ಯಾದೆಯನ್ನು ಉಳಿಸಲು ತನ್ನೊಂದಿಗೆ ಮದುವೆ ಮಾಡಿಕೊಂಡನು. ನನಗೆ ಒಬ್ಬ ಬಾಯ್ ಫ್ರೆಂಡ್ ಇದ್ದಾನೆ ಎಂದು ತಿಳಿದು ಕೂಡ ಅವನು ನನ್ನನ್ನು ಇಷ್ಟೊಂದು ಪ್ರೀತಿ ಮಾಡಿದನು. ನಾನು ನನ್ನ ಗಂಡನ ಪ್ರೀತಿಯನ್ನು ಏಕೆ ಅರ್ಥ ಮಾಡಿಕೊಳ್ಳಲಿಲ್ಲ? ಇದನ್ನೆಲ್ಲ ಯೋಚಿಸಿ ಅವಳು ಅಳತೊಡಗಿದಳು. ಅವಳು ಮತ್ತೆ ಅಳುತ್ತಾ ಕಬೋರ್ಡ್ನಲ್ಲಿ ಎಲ್ಲಾ ಸಾಮಾನುಗಳನ್ನು ಮೊದಲು ಹೇಗೆ ಇತ್ತೋ ಹಾಗೇ ಇಟ್ಟಳು. ಅವಳು ಯಾವಾಗ ನಿದ್ದೆ ಹೋದಳೋ ಅವಳಿಗೆ ಗೊತ್ತಾಗಲಿಲ್ಲ. ಮಾರನೇ ದಿನ ತುಂಬಾ ತಡವಾಗಿ ಎದ್ದಳು. ಅವಳ ಗಂಡ ಆಗಲೇ ಆಫೀಸಿಗೆ ಹೊರಟು ಹೋಗಿದ್ದನು. ಆಗ ತಕ್ಷಣ ಅವಳು ಸ್ನಾನ ಮಾಡಿ ಲಕ್ಷಣವಾಗಿ ಸೀರೆಯನ್ನು ಹಾಕಿಕೊಂಡಳು. ನಂತರ ತನ್ನ ಹಣೆಯಲ್ಲಿ ಅಗಲವಾಗಿ ಸಿಂಧೂರವನ್ನು ಇಟ್ಟಳು. ಆದರೆ ಈ ಮೊದಲು ಅವಳು ಯಾರಿಗೂ ಕಾಣಬಾರದು ಎಂದು ಚಿಕ್ಕ ಚುಕ್ಕಿಯಂತೆ ಸಿಂಧೂರವನ್ನು ಇಡುತ್ತಿದ್ದಳು, ಏಕೆಂದರೆ ತನಗೆ ಮದುವೆಯಾಗಿದೆ ಎಂದು ಯಾವುದೇ ಹುಡುಗರಿಗೆ ತಿಳಿಯಬಾರದು ಎಂದು ಹಾಗೆ ಮಾಡುತ್ತಿದ್ದಳು. ಆದರೆ ಇದಂತೂ ಅವಳ ಹಣೆಯ ಮೇಲಿನ ಸಿಂಧೂರ ಯಾರಾದರೂ ಕಿಲೋಮೀಟರ್ ದೂರದಿಂದ ನೋಡಿದರೂ ಕೂಡ ಕಾಣುವಂತೆ ಅಷ್ಟು ದೊಡ್ಡದಾಗಿ ಇಟ್ಟಿದಳು. ನಂತರ ತನ್ನ ಮಂಗಳಸೂತ್ರವನ್ನು ಹಾಕಿಕೊಂಡಳು. ಕಿಚನ್ ರೂಮಿಗೆ ಹೋಗಿ ಅತ್ತೆಯನ್ನು ಒತ್ತಾಯಪೂರ್ವಕವಾಗಿ ಅಡುಗೆ ಕೋಣೆಯಿಂದ ಹೊರಗೆ ಕಳುಹಿಸಿದಳು. ನಂತರ ಸ್ವತಃ ಅವಳೇ ಎಲ್ಲರಿಗೂ ಅಡುಗೆಯನ್ನು ಮಾಡಿದಳು. ಮೊದಲು ತನ್ನ ಅತ್ತೆಗೆ ಊಟ ಬಡಿಸಿದಳು. ನಂತರ ತನ್ನ ಗಂಡನಿಗೆ ಫೋನ್ ಮಾಡಿ ಅವನ ಆಫೀಸ್ನ ಅಡ್ರೆಸ್ಸನ್ನು ಕೇಳಿ ತಿಳಿದುಕೊಂಡಳು. ಆಗ ಅವಳ ಗಂಡ ಆಫೀಸ್ನ ಅಡ್ರೆಸ್ಸನ್ನು ನೀಡುತ್ತಾ ಅಂದುಕೊಂಡನು, ಇವಳು ನನಗೆ ವಿಚ್ಛೇದನ ನೀಡಲು ಪತ್ರವನ್ನು ತೆಗೆದುಕೊಂಡು ಬರುತ್ತಿರಬೇಕು, ಅದಕ್ಕಾಗಿ ಅಡ್ರೆಸ್ ಪಡೆದುಕೊಳ್ಳುತ್ತಿದ್ದಾಳೆ ಎಂದುಕೊಂಡನು. ಆದರೆ ತನ್ನ ಹೆಂಡತಿ ಈಗ ಬದಲಾಗಿದ್ದಾಳೆ, ಅವನನ್ನೇ ತನ್ನ ಗಂಡನೆಂದು ಒಪ್ಪಿಕೊಂಡಿದ್ದಾಳೆ ಎಂದು ಅವನಿಗೆ ಎಲ್ಲಿ ಗೊತ್ತಿತ್ತು. ಅಷ್ಟರಲ್ಲಿ ವನಜ ಸ್ಕೂಟಿಯಲ್ಲಿ ತನ್ನ ಗಂಡನಿಗಾಗಿ ಊಟವನ್ನು ತೆಗೆದುಕೊಂಡು ಆಫೀಸ್ಗೆ ಬಂದಳು. ತನ್ನ ಪತ್ನಿಯನ್ನು ನೋಡಿ ಗಂಡ ಹೈರಾಣಾದನು. ತಕ್ಷಣ ತನ್ನ ಹೆಂಡತಿಗೆ ಕೇಳಿದನು, ಎಲ್ಲವೂ ಸರಿಯಾಗಿದೆ ಅಲ್ಲವೇ? ಅಮ್ಮ ನಿನಗೆ ಏನಾದರೂ ಹೇಳಿಬಿಟ್ಟಳೆ ಎಂದು ಅವಳ ಗಂಡನು ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳತೊಡಗಿದನು. ಆಕಸ್ಮಿಕವಾಗಿ ಪತ್ನಿಯು ಆಫೀಸ್ನ ಎಲ್ಲಾ ಸ್ಟಾಫ್ಗಳ ಮುಂದೆ ತನ್ನ ಗಂಡನನ್ನು ಅಪ್ಪಿಕೊಂಡಳು ಮತ್ತು ಹೇಳಿದಳು, ಹೌದು, ಎಲ್ಲವೂ ಸರಿಯಾಗಿದೆ. ಆದರೆ ನಾನು ನಿನಗೆ ಏನು ಹೇಳಬೇಕು ಎಂದಾಗ ಹೇಳಿದನು, ಏನು ಹೇಳಬೇಕು ಹೇಳು. ಆಗ ಎಲ್ಲರ ಮುಂದೆ ವನಜ ಹೇಳಿದಳು, ನನ್ನ ಪ್ರೀತಿಯ ಗಂಡನೇ, ಐ ಲವ್ ಯು ಫಾರೆವರ್ ಎಂದು ಹೇಳಿದಳು. ಇದನ್ನು ಕೇಳಿ ಆಫೀಸ್ನ ಎಲ್ಲರೂ ಮೂಕವಿಸ್ಮಿತರಾಗಿ ನಿಂತುಕೊಂಡಿದ್ದರು ಮತ್ತು ಜೋರಾಗಿ ಚಪ್ಪಾಳೆ ಹೊಡೆಯತೊಡಗಿದರು. ಆಗ ವನಜ ಎಲ್ಲರ ಮುಂದೆ ತನ್ನ ಗಂಡನ ಕೈ ಹಿಡಿದುಕೊಂಡು ಹೇಳಿದಳು, ಇಂದಿನಿಂದ 1 ತಿಂಗಳವರೆಗೆ ನನ್ನ ಗಂಡ ಆಫೀಸ್ನಲ್ಲಿ ಕಾಣಿಸಿಕೊಳ್ಳುವುದಿಲ್ಲ ಎಂದಾಗ ಎಲ್ಲರೂ ಏಕೆ ಎಂದು ಕೇಳಿದರು. ಆಗ ವನಜ ಹೇಳಿದಳು, ಏಕೆಂದರೆ ನಾವು ದೀರ್ಘರಜೆ ತೆಗೆದುಕೊಂಡು ತಿರುಗಾಡಲು ಹೋಗುತ್ತಿದ್ದೇವೆ. ಗಂಡ ಹೆಂಡತಿಯಲ್ಲಿ ಕೇಳಿದನು, ನಿನಗೆ ಏನಾಗಿದೆ ವನಜ? ಆಗ ವನಜ ಹೇಳಿದಳು, ನನಗೆ ನಿನ್ನ ಮೇಲೆ ನಿಜವಾದ ಪ್ರೀತಿ ಹುಟ್ಟಿದೆ ಎಂದು ಹೇಳುತ್ತಾ ಅವಳು ತನ್ನ ಪತಿಯನ್ನು ಎಷ್ಟೊಂದು ಗಟ್ಟಿಯಾಗಿ ತಬ್ಬಿಕೊಂಡಳೆಂದರೆ ಅದರಿಂದ ಅವರಿಬ್ಬರನ್ನು ಯಾರೂ ಬೇರ್ಪಡಿಸಲು ಸಾಧ್ಯವಾಗಬಾರದು ಎನ್ನುವಂತೆ ಅವಳು ತನ್ನ ಗಂಡನನ್ನು ತಬ್ಬಿಕೊಂಡಳು. ಇದರಿಂದ ಅವಳ ಗಂಡನು ಕೂಡ ತುಂಬಾ ಖುಷಿಯಾದನು. ನಂತರ ಇಬ್ಬರೂ ತಮ್ಮ ಮನೆಗೆ ಬಂದರು. ತುಂಬಾ ಖುಷಿಯಿಂದ ತಮ್ಮ ಜೀವನವನ್ನು ಸಾಗಿಸಿದರು. ನಮ್ಮನ್ನು ಯಾರು ಹೆಚ್ಚು ಪ್ರೀತಿಸುತ್ತಾರೋ ನಾವು ಅವರನ್ನೇ ಪ್ರೀತಿ ಮಾಡಬೇಕು. ಜೊತೆಗೆ ಅವರು ನಮ್ಮ ಹಾಗೂ ನಮ್ಮ ಪರಿವಾರವನ್ನು ಗೌರವಿಸಬೇಕು. ಹಣವನ್ನು ಪ್ರೀತಿ ಮಾಡುವ ಯಾವುದೇ ವ್ಯಕ್ತಿಗಳು ನಮ್ಮನ್ನು ಎಂದು ಪ್ರೀತಿಸಲಾರರು. ನೀವು ಕೂಡ ಹೀಗೆ ಇರ್ತೀರಲ್ವಾ ಪ್ರಿಯ ವೀಕ್ಷಕರೇ? ಈ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ಇದಕ್ಕೊಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಕಥೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು.